ಸೂರ್ಯಕಾಂತಿ ಸೂರ್ಯಕಾಂತಿ. ಓ ಭಾಗ್ಯಮ್ಮ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಿಮ್ ಸೊಸೆ ಮೊನ್ನೆ ಆಸ್ಪತ್ರೆಗೆ ಬಂದಿದ್ರಲ್ಲ? ನಾನು ಸುಶೀಲನಾ? ಸಾಧ್ಯನೇ ಇಲ್ವಲ್ಲ. ಸುಶೀಲಮ್ಮ ಅಲ್ಲ, ಅಂಜನಾ ಅವ್ರ ಹೆಂಡತಿ. ಯಾರು? ಕಾಂತಿನ? ಮದ್ವೆಲ್ ನೋಡಿದಲ್ವಾ, ಅವ್ರ ಹೆಸರು ನೆನಪಾಗಿಲ್ಲ ನನ್ಗೆ. ನಿಮ್ ಮನೇಲಿ ಕೆಲ್ಸಕ್ಕಂತ ಇದ್ನಲ್ವಾ ಶರಣ್ಣ, ಅವನು ಅದೇ ಆಸ್ಪತ್ರೆಯಲ್ಲಿದ್ದ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗಕ್ಕೆ ಬಂದವ್ರೆ ಅನ್ಕೊಂಡೆ. ಹಾ ಹಾ, ನಮ್ಮನೇಲಿ ಕೆಲ್ಸಕ್ಕಿದ್ನಲ್ಲ, ಏನೋ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಸೇರಿದ್ದ. ಅದಕ್ಕೆ ಕಾಂತಿ ಹತ್ರ ಖರ್ಚಿಗೆ ಅಂತ ದುಡ್ಡು ಕೊಟ್ಟು ಕಳ್ಸಿದ್ದೆ. ಸರಿ ರೇಣುಕಮ್ಮ, ನಾನು ಆಸ್ಪತ್ರೆಗೆ ಹೋಗ್ಬೇಕು, ಬರ್ಲಾ? ಸರಿ, ಪುಸ್ತಕದಾಗ ಮನೆ ಕಡೆ ಬಾ. ಸರಿ. ಸಾರಿ ಕಣೆ, ನಾನು ಈ ವೀಕ್ ನಿನ್ನ ಮೀಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ನಾನು ಶಾಪಿಂಗಿಗೆ ಮೈಸೂರಿಗೆ ಬರ್ತಾ ಇದ್ದೀನಿ. ಅಲ್ಲಿ ನಾನು ನಿನ್ಗೆ ಬಂದು ಫೋನ್ ಮಾಡ್ತೀನಿ. ಓಕೆ, ಬಾಯ್. ಅತಿ ಏನಾಯ್ತು? ನಾನು ಹಿಟ್ಲಿಗೆ ಹೋಗಿದ್ದೆ, ಅಲ್ಲಿ ನನಗೆ ಹಾವು ಕಾಣಿಸ್ತು. ಅದನ್ನ ನೋಡಿ ಅಟ್ಟಿಸ್ಕೊಂಡು ಬರ್ತಿತ್ತು. ನಾನು ಓಡ್ ಬರ್ತಿದ್ದೆ. ಅದನ್ನ ಕಚ್ಚಿ ಸತ್ತಿದ್ರೆ ಏನ್ ಮಾಡ್ಬೇಕಾಗಿತ್ತು? ಇದೇನ ಐಶ್ವರ್ಯ, ಯಾವಾಗ ನೋಡಿದ್ರು ಹಾವು ಹಾವು ಅಂತಿಲ್ಲ. ಆ ಹಾವು ನಿನ್ಗೆ ಯಾಕೆ ಕಾಣಿಸುತ್ತೆ, ನಮ್ಗೆಲ್ಲ ಯಾಕೆ ಕಾಣಿಸಲ್ಲ? ಅಂದ್ರೆ ನಾನು ಸುಳ್ಳು ಹೇಳ್ತಿದ್ದೀನಂತನಾ? ಸಾಕ್ ನಿಲ್ಸಿದ್ರೆ ನಿಮ್ ಜಗಳನ. ಇಲ್ಲಿ ನನ್ ಕೈ ಸಿಟ್ಟು ಪ್ರಾಣ ಹೋಗ್ತಾ ಇದೆ. ಈ ಮನೆಗೆ ಯಾಕಾದ್ರೂ ಬಂದು ಎಲ್ಲ ನೋಡಿದ್ರು ಬರೀ ಹಾವುಗಳು, ವಿಷ ಜಂತುಗಳು. ಮೊನ್ನೆ ಎಲ್ಗೋ ಹೋಗ್ ಬರ್ತೀನಿ ಅಂತ ಹೋಗಿದ್ಯಲ್ಲ, ಎಲ್ಗ್ ಹೋಗಿದ್ಯೆ? ಅಮ್ಮೋರೆ, ಅದು ಮೊನ್ನೆ ನಾವೆಲ್ಲ ಪುಟ್ಟಣ್ಣ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ಚಿಂತೆ ಮಾಡ್ತಿದ್ರೆ ಇವಳು ಎಲ್ಲೋ ಹೋಗಿದ್ಲು. ಎಲ್ಲಿ ಹೋಗಿದ್ಲು ಕೇಳು? ಅತ್ತೆ, ಅದನ್ನ ಇವ್ರ ಕೇಳ್ಬೇಕು. ಮಂಜು, ಮೊನ್ನೆ ಇವಳು ಕದ್ದು ಮುಚ್ಚಿ ಹೊರಗೆ ಹೋಗಿದ್ದು ಶರಣನ್ ನೋಡಕ್ಕೆ. ಎಲ್ರು ತೀರ್ಮಾನ ಮಾಡಿ, ಇಂಥವಳು ಈ ಮನೇಲಿ ಇರ್ಬೇಕೋ ಬೇಡವೋ ಅಂತ. ಅಲ್ಲ ಅತ್ತೆ, ಕಾಂತಿ ಅದ್ಯಾರೋ ಶರಣನ್ ನೋಡಕ್ ಹೋದ್ರೆ ನಿಮ್ಗೇನಂತೆ? ಪಾಪ ಕಾಂತಿ ಅವನ್ ಲವ್ ಮಾಡ್ತಿರ್ಬೋದೇನೋ. ಐಶ್ವರ್ಯ ರೀ, ನೀವ್ ಯಾಕ್ರಿ ಹಂಗೆ ಕಿರ್ಚ್ಕೊಳ್ತಾ ಇದ್ದೀರಾ? ಅವಳು ಅವನು ಲವ್ ಮಾಡಿದ್ರೆ ನಿಮ್ಗೇನು? ನೀವು ಏನಾದ್ರೂ ಕಾಂತಿ ಲವ್ ಮಾಡ್ತಿದ್ದೀರಾ? ಅವಳು ಅಲ್ಲಿಗೆ ಹೋಗಿದ್ಯಾಕೆ, ಅವನ ಜೊತೆ ಏನ್ ಮಾತಾಡಿದ್ಲು ಅಂತ ಅವಳು ಹೇಳ್ಬೇಕು. ಅದು ನಾನು ಹೋಗಿದ್ದು. ಅವಳು ಹೋಗಿದ್ ಯಾಕೆ ಅಂತ ನಾನು ಹೇಳಿ. ನಿನಗ್ ಗೊತ್ತಾ? ಅವತ್ತು ಕಾಂತಿ ಶರಣ ನೋಡಕ್ ಹೋಗದೆ ಇದ್ದಿದ್ರೆ ಇವತ್ತು ನಾನು ಜೈಲಲ್ಲಿ ಇರ್ತಿದ್ದೆ. ಕಾಂತಿ ಹೋಗಿ ಶರಣನ್ ಕೇಳ್ಕೊಂಡಿದ್ದಕ್ಕೇನೆ ಶರಣ ಕೇಸ್ ನಾವು ವಾಪಸ್ ತಗೊಂಡಿದ್ವಿ. ಈ ವಿಷಯನ ಶರಣನೇ ನನ್ಗೆ ಹೇಳಿದ್ದು. ಇನ್ನು ಮುಂದೆ ನಾನು ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದನ್ನ ಬಿಟ್ಟು. ಎಷ್ಟಿದೆ? ನೀವು ಎಷ್ಟು ಹೇಳಿದ್ರು ಅಷ್ಟು ಇದೆ ಸರ್. ಪೂರ್ತಿ ನನಗೆ ಅನ್ಕೊಂಬಿಬೇಡಿ, ಇನ್ನೂ ಇದ್ರಲ್ಲಿ ಬೇಕಾದಷ್ಟು ಪಾಲಿದೆ. ಎಲ್ರಿಗೂ ಹಂಚ್ಕೊಂಡು ಬರ್ಬೇಕು, ಗೊತ್ತಲ್ಲ? ಪರವಾಗಿಲ್ಲ ಸರ್, ನಮಗೆ ಗೊತ್ತಿರೋದು ನೀವು ಹೇಗೆ ಹೇಳ್ತೀರಿ ನಾವು ಹಾಗೆ ಕೇಳ್ತೀವಿ. ಈ ಅಕಾಡೆಮಿಕ್ ಇಯರ್ ಇಂದ ಶುರು ಮಾಡ್ತಾ ಇದ್ದೀರಾ, ಸಂತೋಷ. 5th ಸ್ಟ್ಯಾಂಡರ್ಡ್ ವರೆಗೂ ಸ್ಯಾಂಕ್ಷನ್ ಮಾಡಿದ್ದೀನಿ. ಚೆನ್ನಾಗಿ ನಡೆಸಿ ಶಾಲೆಗೆ ಒಳ್ಳೆ ಹೆಸರು ತನ್ನಿ. 10ರಲ್ಲಿ 11 ಆಗೋದು ಬೇಡ. ಸರಿ ಸರ್. ಆಫೀಸಿಗೆ ಲೇಟ್ ಆಯ್ತು, ನಾನೇನು ಬರ್ತೀನಿ. ಬನ್ನಿ ಸರ್, ನಾನೇ ಕರ್ಕೊಂಡು ಹೋಗ್ತೀನಿ. ಓ, ಇಬ್ಬರನ್ನು ಒಟ್ಟಿಗೆ ನೋಡಿದ್ರೆ ಅಷ್ಟೇ, ನಾನೇನು ಬರ್ತೀನಿ. ಸರಿ. ಹಲೋ, ಯಾರು? ಅಮ್ಮ, ನಾನು ಪುಟ್ಟಣ್ಣ. ಹೇಳು ಪುಟ್ಟಣ್ಣ. ಕೆಲಸ ಆಯ್ತಮ್ಮ, ಈ ವರ್ಷನೇ ಶಾಲೆ ಪ್ರಾರಂಭ ಮಾಡ್ಬೋದಂತೆ. ಅಬ್ಬಾ, ಕೊನೆಗೂ ಒಂದು ಒಳ್ಳೆ ಕೆಲಸ ಆಯ್ತಲ್ಲ. ಮನೆಗೆ ಬರ್ತಾ ಇದ್ದೀನಿ, ಅಲ್ಲೇ ಮಾತಾಡ. ಸರಿ ಪುಟ್ಟಣ್ಣ. ಸೂರ್ಯಕಾಂತಿ